ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2ರ ಪರಿಸ್ಥಿತಿ ನೀರಿಲ್ಲದೆ ಮಕ್ಕಳು ಮಹಿಳೆಯರು 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರುವ ಪರಿಸ್ಥಿತಿ ಮಾನ್ವಿಯಲ್ಲಿ ಇದೆ. ಎಷ್ಟೋ ಬಾರಿ ನೀರಿಗಾಗಿ ವಾರ್ಡಿನ ಕೌನ್ಸಿಲರ್ ಹೇಳಿದರೂ ಕ್ಯಾರೆ ಅನ್ನದ ಬಸವರಾಜ್ ಭಜಂತ್ರಿ ಅವರಿಗೆ ತಮಗೆ ಕೌನ್ಸಿಲರ್ ಮಾಡಿದ್ದು ಬಡವರ ಕಷ್ಟಗಳನ್ನು ಅನುಸರಿಸಲಿ ಎಂದು ತಮಗೆ ಮತ ಹಾಕಿದ್ದಾರೆ. ಮತದಾರರಿಗೆ ನೀರು ಕೊಟ್ಟಿಲ್ಲ ಎಂದರೆ ನಾಚಿಕೆಯಾಗಬೇಕು ನಿಮಗೆ. ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದ್ರು ಸಹ ಅವರು ನಮ್ಮ ಸಮಸ್ಯೆಗಳಿಗೆ ಬೇಜವಾಬ್ದಾರಿ ತೋರುತ್ತಿರುವುದು. ಆದರೆ ನಮ್ಮ ಸಮಸ್ಯೆಗಳನ್ನು ಯಾರಿಗೆ ಹೇಳಿಕೊಳ್ಳಬೇಕು ಎಂದು ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಾರ್ಡ್ನಲ್ಲಿ ಬೋರ್ ಇದ್ದರೂ ನೀರಿಲ್ಲದೆ ಖಾಲಿ ಅಧಿಕಾರಿಗಳಿಗೆ ಕೇಳಿದರೆ ಇವತ್ತು ನಾಳೆ ಎಂದು ಹೇಳುತ್ತಾರೆ. ಬಡವರ ಕಷ್ಟಗಳನ್ನ ಕೇಳಬೇಕಾದ ಶಾಸಕ ಹಂಪಯ್ಯ ನಾಯ್ಕ ಕಣ್ಣಿದ್ದು ಕುರುಡರಾಗಿದ್ದಾರೆ. ನನ್ನ ಹೆಸರು ದೇವಪ್ಪ ಅಂತ ಸರ್. ವಾರ್ಡ್ ನಂಬರ್ 2 ಅಲ್ಲವಲ್ಲಿ ಅಲ್ಲಿ ನೀರಿನ ಸಮಸ್ಯೆ ತುಂಬ ಅದು. ಈಗ ಅಲ್ಲಿ ಯಾರ್ಯಾರು ಇದ್ದಾರಲ್ಲ, ಕೌನ್ಸಿಲರ್ ಆಯ್ತು ಯಾರಾಯ್ತು, ಅವ್ರು ತಮ್ಮ ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರೆ. ಅವರಿಂದವನ್ನ ಕೆಲವೊಬ್ರು ಓಡಾಡ್ತಾರೆ, ಯಾವಾಗ ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರೆ. ಈ ಟೈಮ್ನಾಗ ನೀರಿಲ್ಲ, ಏನಿಲ್ಲ, ಯಾರು ಒಬ್ರು ಬರಲ್ಲ. ಎಲೆಕ್ಷನ್ ಟೈಮ್ನಾಗ ನೋಡಿದ್ರೆ ಓಟ್ ಕೇಳಕ ಎಲ್ಲಾರು ಬರ್ತಾರೆ. ಅವ್ರಿಗೆ ಹೇಳಿದ್ರ ನೀವು? ಯಾರಿಗೆ ಯಾರ್ಯಾರು ಕೇಳಲ್ಲ. ಅಧ್ಯಕ್ಷರು ಏನಂದ್ರಿ? ಅಧ್ಯಕ್ಷರು ಏನಂದ್ರು? ಇವಾಗ ಏನಂದ್ರು? ಮುನ್ಸಿಪಾಲಿಟಿ ಬಂದ್ರಲ್ಲ, ಅವ್ರೀಗ ನೀವು ಹೋಗ್ರೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅಂತ ಹೇಳಿ ಈಗ ಏನಾಗ್ತಾರ, ಅಲ್ಲಿ ಒಂದ್ ಬೋರ್ ಅದ, ಇನ್ನೊಂದ್ ಬೋರ್ ಇಳಿತಾರ, ಅದ್ರಾಗ ನೀರ್ ಅದಾವ, ಮೋಟ್ರ್ ಕುಂದಿರ್ತಾರ, ಅದ್ಯಾರು ಗೊತ್ತಂದ್ರೆ ಇರಲ್ಲ. ಆಮೇಲೆ ಶೌಚಾಲಯ ಪ್ರಾಬ್ಲಮ್ ಅಲ್ಲಿ ನಮ್ಮ ವಾರ್ಡಿನ ಒಂದ್ಸಲ ನೀವು ಬಂದು ನೋಡ್ರಿ, ಯಾವ್ದು ಅನುಕೂಲ ಇಲ್ಲ ಅಂತ. ಪ್ರತಿಯೊಂದು ವಾರ್ಡಿಗೆ ಶೌಚಾಲಯ ಮಾಡ್ಬೇಕಂತ ಬಂದಿದೆ, ಅವು ಏನು ನೀವು ಉಪಯೋಗಿಸಿಲ್ಲ? ಈಗ ಕೆಲವೊಬ್ರು ಏನೋ ದುಡ್ಡಿದ್ದವ್ರು ಮಾಡ್ಕೊಂಡ್ರೆ ಈ ಗೌರ್ಮೆಂಟ್ ಬರುತ್ತಲ್ಲ, ಅದನ್ನ ಕೆಲವೊಬ್ಬರಿಗೆ ಅಪ್ಲಿಕೇಶನ್ ಹಾಕಿದ್ರೆ. ಅಂದ್ರೆ ನಿಮ್ಮ ವಾರ್ಡ್ನಲ್ಲಿ ಶೌಚಾಲಯದ ಏನು ಮಾಡಿಲ್ಲ, ಕೊಟ್ಟೇ ಇಲ್ಲ? ಇವಾಗ ಕೇಂದ್ರ ಸರ್ಕಾರ ಏನೈತೆ, ಪ್ರತಿಯೊಂದು ಮನೆಗೆ ಶೌಚಾಲಯ ಕೊಡ್ಬೇಕಂತ ಐತಿ. ಅದ್ರ ಬಗ್ಗೆ ಇನ್ನೊಂದು ಏನು ಗೊತ್ತಾ, ನಮ್ಮ ಇದು ಆಕ್ಚುಲಿ ಅಲ್ಲಿ ಎಣ್ಣೆ ಕೂಡ ಆಗಿಲ್ಲ, ಮತ್ತೆ ಕೆಲವು ಮುಟೇಶನ್ ಆಗಿಲ್ಲ. ಮುಟೇಶನ್ ಆಯ್ತಂದ್ರೆ ಅದಕ್ಕೆ